ನಿಗೂಢ ನಿಗೂಢ ಪ್ರಯಾಣ ಯಾವಾಗೋ ಆಗೋದ ಕಥೆನಾ. ಆಚಾರ್ಯ ಸರ್ ನಮಸ್ಕಾರ. ನಿಮ್ಮ ಅಸೋಸಿಯೇಷನ್ ಹೇಮಂತ್ ಅವ್ರ ಜೊತೆಗೆ ಇದು 2ನೇ ಸಲ. ಎಸ್ ಸರ್. ಹೇಗೆ ಅನಿಸ್ತು? ಹೇಮಂತ್ ಅವರೊಟ್ಟಿಗೆ ವರ್ಕ್ ಮಾಡೋದು ಆಲ್ವೇಸ್ ಇಟ್ಸ್ ದ ಬೆಸ್ಟ್ ಥಿಂಗ್ ಫಾರ್ ಮೀ ಸರ್. ತುಂಬ ಚೆನ್ನಾಗಿ ಕೆಲಸ ತೆಗಿಸ್ತಾರೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ ವರ್ಕ್ ಮಾಡೋಕ್ಕೆ. ಬಟ್ ಗೋಧಿ ಬಣ್ಣದಿಂದ ಕವಲುದಾರಿ ತುಂಬಾ ಡಿಫ್ರೆಂಟ್ ಆಗಿತ್ತು. ಗೋಧಿ ಬಣ್ಣ ನಾವು ಸ್ಟಾರ್ಟ್ ಮಾಡ್ತಿದ್ವಿ, ಇಟ್ ವಾಸ್ ನಾಟ್ ಈಸಿ ಫಾರ್ ಅಸ್. ಕವಲುದಾರಿಲಿ ನಮ್ಮ ಎಕ್ಸ್ಪೆರಿಮೆಂಟ್ಸ್ಗೆಲ್ಲ ಸ್ವಲ್ಪ ಲಕ್ಸುರಿ, ವಿ ಹ್ಯಾಡ್ ಲಕ್ಸುರಿ ಟು ಡೂ ದ ಎಕ್ಸ್ಪೆರಿಮೆಂಟ್ಸ್. ಟ್ರೀಟ್ಮೆಂಟ್ ವೈಸು ಎರಡು ತುಂಬಾ ಬೇರೆ ಇದೆ. 4 ಹಾಡು ರಿಲೀಸ್ ಮಾಡಿದ್ವಿ. ಎಸ್ ಸರ್. ಜನ ತುಂಬ ಹೊಸ ಜನರೇಷನ್ ಮ್ಯೂಸಿಕ್ ಅಂತ ಇಷ್ಟಪಡ್ತಾರೆ. ಸೊ ನಿಮಗೆ ಅಕಸ್ಮಾತ್ ಈ ಮ್ಯೂಸಿಕ್ ಇವತ್ತಿನ ಜನರೇಷನ್ ಎಕ್ಸ್ಪ್ಲೇನ್ ಮಾಡೋದು ಹೇಗಿರುತ್ತೆ? ಮೇನ್ಲಿ ಮ್ಯೂಸಿಕ್ ಏನಿದೆ ಕವಲುದಾರಿ ಮ್ಯೂಸಿಕ್ ಅಂದರೆ ಇದರಲ್ಲಿ ಯಾವುದು ಸ್ಟ್ಯಾಂಡ್ ಔಟ್ ಸಾಂಗ್ಸ್ ಆ ಥರ ಅಲ್ಲ ಸರ್. ಎಲ್ಲ ಸಾಂಗ್ಸ್ ಆರ್ ವೆರಿ ಸ್ಕ್ರಿಪ್ಟ್ ಓರಿಯೆಂಟೆಡ್ ವಿಚ್ ಹೆಲ್ಪ್ಸ್ ದ ನರೇಟಿವ್ ಆಫ್ ದ ಮೂವಿ. ಮೂವಿದ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ತಗೊಂಡು ಹೋಗುತ್ತೆ. ಇಟ್ಸ್ ಆಲ್ಸೋ ನರೇಟಿಂಗ್. ಸೊ ಐ ಹ್ಯಾಡ್ ಟು ಸ್ಟಿಕ್ ಟು ದ ಮೂಡ್ ಆಫ್ ದ ಮೂವಿ ಆ್ಯಂಡ್ ಮೂಡ್ ಇಸ್ ವೆರಿ ಅಂದರೆ ಥ್ರಿಲ್ಲರ್, ಓಲ್ಡ್ ಸ್ಕೂಲ್ ಥ್ರಿಲ್ಲರ್ ಆ ಒಂದು ಝೋನಲ್ಲಿತ್ತು. ಸೊ ಮೂವಿ ನೋಡಿದ್ಮೇಲೆ ಅದು ಇನ್ನೂ ಪ್ರಭಾವ ಬೀರುತ್ತೆ ಅಂತ ನಾನು. ಇನ್ನೊಂದು ಈ ಸಿನಿಮಾದಲ್ಲಿ, ನಮ್ಮ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಆರ್ಕೆಸ್ಟ್ರೈಸೇಷನ್, ಲೈವ್ ಮ್ಯೂಸಿಕ್ನ ಬಂದು ಮೆಸಿಡೋನಿಯಾ ಅನ್ನೋ ಊರಲ್ಲಿ ರೆಕಾರ್ಡ್ ಮಾಡಿದ್ವಿ. ಆ ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ ನಿಮಗೆ ಯಾಕೆ ಅನ್ನಿಸ್ತದೆ ಅಲ್ಲೇ ಮಾಡಿಸ್ಬೇಕು ಅಂತ? ಸರ್, ಫಸ್ಟ್ ಆಫ್ ಆಲ್ ಫಾರ್ ದ ಫೀಲ್ ಆಫ್ ಇಟ್ ಸರ್. ಸಿಂಫನಿ ಅಂತಂದರೆ ಅಲ್ಲಿ ಮೊದಲನೇದು ನಮಗೆ ಈ ಗ್ರೂಪ್ ಆಫ್ ಇನ್ಸ್ಟ್ರೂಮೆಂಟಲ್ಲಿ ಸ್ವಲ್ಪ ಕಡಿಮೆ ಸಿಗುವಂಥದ್ದು. ಅಂದರೆ ಆರ್ಕೆಸ್ಟ್ರಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಬಸೂನ್ ಆಗಿರ್ಬೋದು, ಕ್ಲಾರಿನೆಟ್ ಆಗಿರ್ಬೋದು, ಓಬೋ ಆಗಿರ್ಬೋದು, ಇಲ್ಲ ಹಾಡುಗಳು ಉಪಯೋಗಿಸುವಂಥ ಇನ್ಸ್ಟ್ರೂಮೆಂಟ್ಸ್ ಅಂತ ನನಗೆ ಗೊತ್ತಿರಲಿಲ್ಲ, ಕೇಳಿಸ್ಕೊತಾ ಇದ್ದೀನಿ. ಬಟ್ ಎನಿವೇ ವಿ ಗೆಟ್ ಪ್ಲೇಯರ್ಸ್ ಅಂದರೆ ಒಬ್ಬೊಬ್ಬರು ಸಿಗ್ತಾರೆ, ಬಟ್ ಆಸ್ ಎ ಗ್ರೂಪ್ ಟು ಪ್ಲೇ ಇಟ್ ಇಸ್ ವೆರಿ ಟಫ್. ಮತ್ತು ವಿ ರೆಕಾರ್ಡೆಡ್ ಅರೌಂಡ್ 80 ಪ್ಲೇಸ್ ಮ್ಯೂಸಿಷಿಯನ್ಸ್ ಟುಗೆದರ್. ಅವ್ರಿಗೆ ನಮ್ಮ ಮ್ಯೂಸಿಕ್ ಅಡಾಪ್ಷನ್ಗೆ ಯಾವ ರೀತಿ ಆಗುತ್ತೆ? ಅವ್ರಿಗೆ ಇಷ್ಟ ಆಗುತ್ತೆ ಬಾರಿಸ್ಬೇಕಾದ್ರೆ? ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಸರ್ ಪ್ಲೇ ಮಾಡೋದಕ್ಕೆ. ದೇ ಆಲ್ವೇಸ್ ಮೆನ್ಷನ್ ಇಟ್ ಇಸ್ ವೆರಿ ಡಿಫ್ರೆಂಟ್. ನಾವು ಯೂಶ್ವಲ್ ಮ್ಯೂಸಿಕ್ ಪ್ಲೇ ಮಾಡ್ತೀವಿ ಅಂತ ಅವ್ರು ತುಂಬ ಖುಷಿಲಿ ಪ್ಲೇ ಮಾಡ್ತಾರೆ. ಎಸ್ಪೆಷಲಿ ಅವ್ರ ಮ್ಯೂಸಿಕಲ್ಲಿ ಏನಂತ ಹಾರ್ಮೋನಿಯಸ್ ಅದೆಲ್ಲ ನಾವು ಏನು ಯೂಸ್ ಮಾಡಿದ್ವಿ ವೆರಿ ಲಿಟಲ್ ಡಿಫ್ರೆಂಟ್. ಸೊ ಅವರು ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ದೇ ಮೆನ್ಷನ್ಡ್ ಅಬೌಟ್ ಇಟ್ ಆಲ್ಸೋ. ಸೊ ತುಂಬ ಖುಷಿ ಆಗುತ್ತೆ. ವೆನ್ ಲೈಕ್ ವೆರಿ ಗುಡ್ ಮ್ಯೂಸಿಷಿಯನ್ಸ್ ಅಪ್ರಿಷಿಯೇಟ್ ದ ವರ್ಕ್, ಆವಾಗ ತುಂಬ ಖುಷಿ ಆಗುತ್ತೆ. ನಾನು ಅದು ಒಂದು ದಿನ ಬರಲಿ ನಮ್ಮಲ್ಲಿ ಮಾಡೋ ಮ್ಯೂಸಿಕ್ನ ಅವ್ರ ಸಿನಿಮಾಗಳಿಗೆ ಅಥವಾ ಅವರ ಸೀರೀಸಿಗೆ ಇರ್ಬೋದು ಅದಕ್ಕೆ ಯೂಸ್ ಮಾಡೋ ಒಂದು ಅಪರ್ಚುನಿಟಿ ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇದನ್ನು ಹೇಳಬೇಕು, ನನ್ನ ಕೈಯಲ್ಲಿ ಹಾಡು ಆಡಿಸ್ತೀನಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಕೆಟ್ಟದಾಗಿತ್ತ ಚೆನ್ನಾಗಿತ್ತ ಸರ್? ಚೆನ್ನಾಗಿ ಹಾಡುತ್ತಾ? ಯಾವಾಗಲೂ ಯೂಟ್ಯೂಬಲ್ಲಿ ನೋಡ್ತಿದ್ದೆ ಸರ್. ನನ್ನ ಕಂಟೆಂಪ್ರರಿ ಡೈರೆಕ್ಟರ್ಸ್ ಲೈಕ್ ಅಗ್ನೀಶ್ ಆಗಿರ್ಬೋದು, ಯಾವಾಗ ಮ್ಯೂಸಿಕಲ್ಲಿ ಹಾಡಿಸ್ತಿರ್ತಾರೆ ಅಂತ ಐ ಟು ಆಲ್ವೇಸ್ ವೇಟ್, ನಾನು ಯಾವಾಗ ಹಾಡಿಸ್ತೀನಿ ವೆನ್ ವಿಲ್ ಐ ಗೆಟ್ ದ ಆಪರ್ಚುನಿಟಿ. ಆ್ಯಂಡ್ ಟುಡೇ ನನಗೆ ಇಟ್ ವಾಸ್ ಎ ಡ್ರೀಮ್ ಕಮ್ ಟ್ರೂ. ನೀವು ಹಾಡ್ತಾ ಇದ್ರಿ ಆ್ಯಂಡ್ ಸರ್ ಈ ಫ್ರಾಂಕ್ಲಿ ಸ್ಪೀಕಿಂಗ್ ತುಂಬಾ ಖುಷಿ ಆಯಿತು ಸರ್. ಆ್ಯಂಡ್ ವೆರಿ ವೆರಿ ಸೋಲ್ಫುಲ್ ರೆಡಿಷನ್. ಸೊ ಇನ್ ದಿಸ್ ನೋಟ್ ಇನ್ನೊಂದು ಸಿನಿಮಾಗಳು ಹಾಡಿಸ್ತೀರಾ? ಎಸ್ ಸರ್, ಡೆಫಿನೆಟ್ಲಿ. ನಿಮಗೆ ಒಂದು ಓವರಾಲ್ ನಮ್ಮ ಜನಗಳಿಗೆ ಹೇಳಬೇಕು ಅಂತ ಕವಲುದಾರಿ ಯಾಕೆ ಬಂದು ನೋಡಬೇಕು ಅಂತ ಅನ್ಸಿದ್ರೆ ನಿಮಗೆ ಏನು ಅನ್ಸುತ್ತೆ? ಸೊ ಫಸ್ಟ್ ಆಫ್ ಆಲ್ ಕವಲುದಾರಿ ತುಂಬ ಚೆನ್ನಾಗಿ ಬರೆದಿರುವಂಥ ಸ್ಕ್ರಿಪ್ಟ್, ತುಂಬ ಒಳ್ಳೆ ಡೈರೆಕ್ಟರ್, ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಟು ಗೆಟ್ ದಟ್ ಪ್ರಾಡಕ್ಟ್. ಮತ್ತು ತುಂಬ ಚೆನ್ನಾಗಿರೋ ಪರ್ಫಾರ್ಮೆನ್ಸಸ್ ಇದೆ, ವೆರಿ ನ್ಯಾಚುರಲ್, ತುಂಬ ರಿಲೇಟ್ ಆಗುವಂಥದ್ದು. ಸೊ ತುಂಬ ರೀಸನ್ಸ್ಗಳಿವೆ ಸರ್. ಆ್ಯಂಡ್ ಕವಲುದಾರಿ ಫಾರ್ ಮಿ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್. ಆನೆಸ್ಟ್ ಆಗಿ ವರ್ಕ್ ಮಾಡಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.